JNT ಸ್ಪೆಷಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಜಗತ್ತಿನ ಎದುರು ಬಯಲಾಯಿತು ಪಾಕಿಸ್ತಾನದ ಅಸಲಿ ಮುಖವಾಡ. ಪಾಕಿಸ್ತಾನ್ ಡೇಂಜರಸ್ ದೇಶ ಎಂದ ಅಮೆರಿಕಾದ CIA ಅಧಿಕಾರಿ. ಜಿಹಾದ್ ಎಂಬುದು ಪಾಶ್ಚಿಮಾತ್ಯ ದೇಶಗಳು ಹುಟ್ಟು ಹಾಕಿದ ಸಿದ್ಧಾಂತ. ವಿಶ್ವಸಂಸ್ಥೆಯಲ್ಲಿ ಪಾಪಿಗಳ ನಗ್ನ ಸತ್ಯ ಬಿಚ್ಚಿಟ್ಟ ಭಾರತದ ಪ್ರತಿನಿಧಿ. ಇದೇ ಈ ಹೊತ್ತಿನ ವಿಶೇಷ. ಬೆತ್ತಲಾದ ಪಾಕಿಸ್ತಾನ. ಪಾಕಿಸ್ತಾನ ಅನ್ನೋ ಪರಮ ಪಾಪಿಗಳ ದೇಶ ಉಗ್ರರಿಗೆ ಆಶ್ರಯ ತಾಣವಾಗಿದೆ. ಭಾರತ ಈ ಹಿಂದಿನಿಂದಲೂ ಇದನ್ನ ಹೇಳುತ್ತಲೇ ಬರುತ್ತಿತ್ತು. ಆದರೆ ಜಗತ್ತಿನ ರಾಷ್ಟ್ರಗಳು ಇದನ್ನು ಭಾಗಶಃ ಒಪ್ಪಿದ್ದರೂ ಸಹ ಅದಕ್ಕೆ ಸಾಕ್ಷ್ಯಗಳು ಇರಲಿಲ್ಲ. ಆದರೆ ಈಗ ಪಾಕಿಸ್ತಾನ್ ಜಗತ್ತಿನ ರಾಷ್ಟ್ರಗಳು ಎದುರು ಬೆತ್ತಲಾಗಿದೆ. ಅವರದ್ದೇ ದೇಶದ ರಕ್ಷಣಾ ಮಂತ್ರಿ ಪಾಕಿಸ್ತಾನ ಅನ್ನೋದು ಉಗ್ರರ ಸ್ವರ್ಗ ಅಂತ ಒಪ್ಪಿಕೊಂಡಿದ್ದಾರೆ. ಈ ಮೂಲಕ ಪಾಕಿಸ್ತಾನದ ಮುಖವಾಡ ಕಳಚಿದೆ. ethos of the society was changed to support the jihad, and this was jihad which was invented by the West. ಪಾಪಕೃತ್ಯದ ಕುರಿತು ಒಪ್ಪಿಕೊಳ್ಳುವ ಮೂಲಕ ಜಗತ್ತಿನ ಎದುರು ಆ ದೇಶದ ನರಿಬುದ್ಧಿ ಅನಾವರಣಗೊಂಡಿದೆ. ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನವನ್ನ ಬೆತ್ತಲು ಮಾಡಿದ ಭಾರತ. ಪಾಕ್ ರಕ್ಷಣಾ ಸಚಿವರ ಮಾತೆ ಭಾರತಕ್ಕೆ ದೊಡ್ಡ ಅಸ್ತ್ರ. ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಮೊಹಮ್ಮದ್ ಆಸಿಫ್ ಪಹಲ್ಗಾಮ್ ದಾಳಿ ಕುರಿತು ವಿದೇಶಿ ಮಾಧ್ಯಮಕ್ಕೆ ಸಂದರ್ಶನ ನೀಡಿದ್ರು. ಈ ಸಂದರ್ಶನದಲ್ಲಿ ತಮ್ಮ ದೇಶದ ಅಸಲಿಯತ್ತನ್ನು ಒಪ್ಪಿಕೊಂಡಿದ್ರು. ಆದರೆ ಇದಕ್ಕೆ ಪಾಕಿಸ್ತಾನ ಹೊಣೆಯಲ್ಲ, ಬದಲಿಗೆ ಅಮೆರಿಕ ಮತ್ತು ಪಾಶ್ಚಾತ್ಯ ದೇಶಗಳು ಕಾರಣ ಅಂತ ಹೇಳುವ ಮೂಲಕ ಇತರ ರಾಷ್ಟ್ರಗಳ ಮೇಲೆ ಅದರ ಹೊಣೆಗಾರಿಕೆಯನ್ನ ಹೊರಿಸಲು ಮುಂದಾಗಿದ್ರು. ಖವಾಜಾ ಮೊಹಮ್ಮದ್ ಆಸಿಫ್ ಏನು ಹೇಳಿದ್ರು ಅಂತ ಮತ್ತೊಮ್ಮೆ ನೀವೇ ಕೇಳಿ. India has complained since the 1990s. India has constantly accused Pakistan of fomenting trouble in Kashmir. And many organizations based in Pakistan have probably done that. And so that's part of, it's not that whether I admit it or not. The fact is that Mumbai was done by an organization that was based in Pakistan. ಯಾವಾಗ ಪಾಕ್ ರಕ್ಷಣಾ ಸಚಿವ ಆಸಿಫ್ ಸತ್ಯ ಒಪ್ಪಿಕೊಂಡ್ರು, ಇದನ್ನೇ ಭಾರತ ಅಸ್ತ್ರವಾಗಿ ಮಾಡಿಕೊಂಡಿದೆ. ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನದ ಅಸಲಿಯತ್ತನ್ನ ಭಾರತದ ಪ್ರತಿನಿಧಿ ಯೋಜ್ನಾ ಪಟೇಲ್ ಅನಾವರಣ ಮಾಡಿದ್ದಾರೆ. ಪಾಕಿಸ್ತಾನದ ರಕ್ಷಣಾ ಸಚಿವರೇ ಅವರ ದೇಶದಲ್ಲಿ ಉಗ್ರರಿಗೆ ಆಶ್ರಯ ನೀಡಲಾಗ್ತಿದೆ ಅಂತ ಒಪ್ಪಿಕೊಂಡಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಉಗ್ರ ಕ್ರಮ ಕೈಗೊಳ್ಳಲು ಇದಕ್ಕಿಂತ ಸಾಕ್ಷ್ಯ ಬೇಕೇ ಅಂತ ಪ್ರಶ್ನಿಸಿದ್ದಾರೆ. The whole world has heard Pakistan's Defence Minister Khwaja Asif admitting and confessing Pakistan's history of supporting, training and funding terrorist organizations in a recent television interview. This open confession surprises no one and exposes Pakistan as a rogue state fueling global terrorism and destabilizing the region. The world can no longer turn a blind eye. I have nothing further to add. Thank you. ಪಾಕಿಸ್ತಾನ ಅಪಾಯಕಾರಿ ದೇಶ ಎಂದ CIA ಅಧಿಕಾರಿ. ಪಾಕಿಸ್ತಾನದಿಂದ ಪ್ರಜಾಪ್ರಭುತ್ವಕ್ಕೆ ಅಪಾಯ ಫಿಕ್ಸ್. ಅಧಿಕಾರಿ ಬ್ರೂಸ್ ರಿಡಲ್ ಹೇಳಿದ್ದಾರೆ. ಈ ಮಾತನ್ನ ನಾನು ಕಂಟಕ ಎದುರಾಗಿದೆ ಅಂತ ಅವರು ಹೇಳಿದ್ದಾರೆ. Pakistan, the most dangerous country in the world? That topic is plagiarized, actually, from a memo that I wrote to President Clinton in 1998. It didn't have the question mark at the end of it. It said Pakistan was the most dangerous country in the world. In retrospect, I wish
I had copyrighted that phrase. It's been stolen by a host of other people. You can imagine a couple of years ago when I got my copy of The Economist and it said across the front page, Pakistan, the most dangerous country in the world. I said, hey, that's my idea. Why? Why does Pakistan get this rather dubious honor? I think because on every issue on the global agenda in the 20 ಮೊಟ್ಟ ಮೊದಲ ಬಾರಿಗೆ ಪ್ರಧಾನಿ ಮೋದಿ ಮಂಗಳವಾರ